ಪ್ರಾಪರ್ಟಿ ಮೈಸೂರು ಏಜೆ ಆದಿಗೌಡ ಮಾತಾಡ್ತಾ ಇರೋದು. ನಿಯರ್ ಟು MIT ಕಾಲೇಜ್ ಹತ್ರ 9 ಗುಂಟೆ ಪ್ರಾಪರ್ಟಿ ಬಂದಿದೆ. ಇದು MIT ಕಾಲೇಜ್ ರೋಡು, ಬೆಳವಾಡಿಗೆ ಹೋಗೋ ರಸ್ತೆ, KSRTC ಬಸ್ ರೂಟ್ ಇದು. ಇಲ್ಲಿಂದ ಕೊಲಂಬಿಯಾ ಏಷ್ಯಾಗೆ 2.5 ಕಿಲೋಮೀಟ್ರ್ ಆಗುತ್ತೆ. MIT ಕಾಲೇಜ್ ರೋಡ್ ಸ್ಟ್ರೈಟು. ಲೆಫ್ಟ್ ಏನು ನೋಡ್ತಾ ಇದ್ರೆ ಇದು ವರ್ಣಾ ಲೇಔಟು, ಅಂದರೆ ವರ್ಣಾ ನಗರ ಅಂತ ಬರುತ್ತೆ. ಆ ರೈಟ್ ಸೈಡ್ ಏನು ರೋಡ್ ಬರುತ್ತೆ, ಆ ರೈಟ್ ಸೈಡ್ಗೆ ಹೋಗೋದು ನಗುನಹಳ್ಳಿ. ಇಲ್ಲಿಂದ ಶ್ರೀರಂಗಪಟ್ಟಣ 9 ಕಿಲೋಮೀಟ್ರ್ ಇದೆ, ಮೈಸೂರು 10 ಕಿಲೋಮೀಟ್ರ್ ಇದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವುದೇ ಸೈಟು, ಮನೆ, ಜಮೀನು ಮಾರಾಟ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಮಾರಾಟ ಮಾಡಿಸ್ಕೊಡ್ತೀವಿ. ಈಸ್ಟ್ ಫೇಸ್ಗೆ 9 ಗುಂಟೆ ಪ್ರಾಪರ್ಟಿ ಬಂದಿದೆ. ರೋಡ್ ಫೇಸಿಂಗ್ಗೆ 85 ಅಡಿ ಇದೆ. ಈ ಸರೌಂಡಿಂಗಲ್ಲಿ 4 ಗುಂಟೆ ಒಂದು RTC ಇದೆ, 8 ಗುಂಟೆ ಒಂದು RTC ಇದೆ, 9 ಗುಂಟೆ ಒಂದು RTC ಇದೆ. ಯಾರೋ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. 4 ಗುಂಟೆ RTC ಇಂಟೀರಿಯರ್ ಇರೋದ್ರಿಂದ 10 ಲಕ್ಷ ಹೇಳ್ತಾ ಇದ್ದಾರೆ. 8 ಗುಂಟೆ RTC ಅದು ಇಂಟೀರಿಯರು ಒಂದೇ ಸರ್ವೆ ನಂಬರಲ್ಲಿರೋದು, ಅದು 10 ಲಕ್ಷ ಹೇಳ್ತಾ ಇದ್ದಾರೆ. ಈಗೇನು ರೋಡ್ ಫೇಸಿಂಗ್ಗೆ ನಾನು 9 ಗುಂಟೆ ಏನು ಹೇಳ್ತಾ ಇದ್ದೀನಿ, ಟೋಟಲ್ ಮೂರು ಪ್ರಾಪರ್ಟಿ ಬಂದಿರೋದು. ಈಸ್ಟ್ ಫೇಸ್ಗೆ ಇರೋದು ಈ ಡಾಂಬರ್ ರೋಡ್ಗೆ ಒಂದೇ ಪ್ರಾಪರ್ಟಿ, ಇನ್ನೆಲ್ಲ ಇಂಟೀರಿಯರ್ ಇರೋದು. ಸ್ಕ್ವೇರ್ ಆಗಿ 85 ಅಡಿ ರಸ್ತೆಗೆ ಬರುತ್ತೆ 9 ಗುಂಟೆ. ಪರ್ ಗುಂಟ ಬಂದು 11.5 ಲಕ್ಷ ಹೇಳ್ತಾ ಇದ್ದಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಒಂದು ಸೆಟ್ಟಿಂಗ್ ಕೊಟ್ಟರೆ. ಇಲ್ಲಿ ನಿಯರ್ ಟು ದಾದ್ರಿ ಲೇಔಟು, ವರ್ಣನಗರ, ಪರ್ಪಲ್ ಬ್ರಿಕ್ಕು, ಅಲ್ಲೆಲ್ಲ ಸ್ಕ್ವೇರ್ ಫೀಟು 2,400 ರೂಪಾಯಿ ಇದೆ. ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಕುಂಟೆ ಲೆಕ್ಕ ತಗೊಳ್ಳೋದ್ರಲ್ಲಿ ಇದು ಈಸ್ಟ್ ಫೇಸ್ಗೆ KSRTC ಬಸ್ ಹೋಗೋ ರೋಡ್ಗೆ ವರ್ತಿದೆ. ಯಾರೋ ಇಬ್ಬರು ಬಂದ್ರೂ 4 ಗುಂಟೆ ಥರ ಮಾಡ್ಕೊಳ್ಬೋದು. ಯಾಕಂದರೆ ರೋಡ್ ಫೇಸ್ಗೆ 85 ಅಡಿ ಇರೋದ್ರಿಂದ ಬ್ಯಾಂಕ್ ಲೋನ್ ಆಗೋಲ್ಲ ಇದಕ್ಕೆ. ಜ್ಞಾನೋದಯ ಪಬ್ಲಿಕ್ ಸ್ಕೂಲ್ ಇದೆ, MIT ಕಾಲೇಜ್ ಇದೆ. ನಿಯರ್ ಟು ಸುತ್ತಮುತ್ತ ಎಲ್ಲ ಲೇಔಟ್ಗಳಿದೆ. ಇಲ್ಲಿಂದ 2.5 ಕಿಲೋಮೀಟ್ರಿಗೆ ಮಣಿಪಾಲ್ ಮೈಸೂರು ಬೆಂಗಳೂರು ಹೈವೇ ಇರೋದ್ರಿಂದ ನಿಯರ್ ಹಾಸ್ಪಿಟಲು, ಪೆಟ್ರೋಲ್ ಬಂಕು ಎಲ್ಲ ನಿಯರ್ 2.5 ಕಿಲೋಮೀಟ್ರಲ್ಲಿದೆ. ಪ್ಯಾಲೇಸ್ ಬಂದು 9 ಕಿಲೋಮೀಟ್ರ್ ಆಗುತ್ತೆ ಈ ಸರ್ಕಲಿಂದ. ಶ್ರೀರಂಗಪಟ್ಟಣ 10 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 11.5 ಲಕ್ಷ ಪರ್ ಗುಂಟ, 9 ಗುಂಟೆ ಇದೆ. ಇದು ಮೈಸೂರಿಂದ ಬರೋ ರೋಡು. ನಿಮ್ದು ಯಾವುದೇ ಸೈಟು, ಮನೆ, ಜಮೀನು ಮಾರಾಟ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಮಾರಾಟ ಮಾಡಿಸ್ಕೊಡ್ತೀವಿ. ನಮಗೊಂದು ರಿಕ್ವೈರ್ಮೆಂಟ್ ಇದೆ ಬೋಗಾದಿ ಹತ್ರ 30-40 ಈಸ್ಟ್ ಫೇಸ್ಗೆ. ಯಾರು ಇದ್ದರೆ ಕಾಲ್ ಮಾಡಿ.